ಸರ್ ನಮಸ್ಕಾರ. ನಾವು ಕೊಳ್ಳೇಗಾಲದಿಂದ ಮೈಸೂರು ಮಹದೇಶ್ವರ ಬೆಟ್ಟಕ್ಕೆ ಬಸ್ ಬೇಕಂತ ಕೇಳಿದ್ವು. ಸತತವಾಗಿ 2.5 ತಿಂಗಳು ಕಷ್ಟ ಬಿದ್ದಿದೆ ಬಸ್ ಹಾಕ್ಸೋಕ್ಕೆ. ಅವರು ನಾನು ಒತ್ತಡ ತಡೆನಾರ್ದ ಬಸ್ ಕೊಟ್ಟಿದ್ದಾರೆ. 4 ತಿಂಗಳು ಓಡ್ತು ಸರ್ ಗಾಡಿ. ಬತ್ತ ಡೌನ್ ಆಯ್ತಿದೆ, ಕಲೆಕ್ಷನ್ ಡೌನ್ ಆಯ್ತದೆ ಅಂದ್ಬಿಟ್ಟು ಬಸ್ಸು ಚೆನ್ನಾಗಿ ಲೋಡ್ ಆಯ್ತಿತ್ತು. ಸಾಯಂಕಾಲ 4 ಗಂಟೆಗೆ ಸಬರ್ ಬಿಟ್ಬಿಟ್ಟು ಕೊಳ್ಳೇಗಾಲ 5:15 ಬರ್ತಿದ್ದ. 6 ಗಂಟೆಗೆ ಬೆಟ್ಟಕ್ಕೆ ಹೋಗಿ 8:15 ಅಲ್ಲಿ ಲೋಡ್ ಆಯ್ತಿದೆ ಅಂದ್ಬಿಟ್ಟು ಡ್ರೈವರ್ ಏನಾಗ ಮಾಹಿತಿ ಕೊಡ್ತೀವಿ ಚೆನ್ನಾಗಿ ಆಗ್ತಿದೆ ಅಂತ. ಇದಕ್ಕಿದೆಲ್ಲ ನಿಲ್ಸ್ಬಿಟ್ಟಿದ್ದಾರೆ ಸರ್. ಈಗ ಬ್ರದರು, ಈಗ ನೀವು ಮೊನ್ನೆ ನಮ್ಗೆ ತಿಳಿದಾಗೆ ಈಗ ತುಮಕೂರು ಬಸ್ ಬಂತು. ಆ ತುಮಕೂರು ಬಸ್ ಕಂಡಕ್ಟರ್ಗೆ ಡ್ರೈವರ್ಗಳಿಗೆ ಅವ್ರಿಗೊಂದು ಸಮಯ ಕೊಡದೆ ತುಂಬಾ ಒದ್ದಾಟವನ್ನ ತಂದಿಟ್ರು. ಇದ್ರ ಸಂಬಂಧಿತ ನೀವೇನು ಹೇಳಕ್ ಬಯಸ್ತೀರಾ ಸರ್? ಗಾಡಿ ಅಂದರೆ ಫಸ್ಟು ಬಿಡ್ಬೇಕಾದ್ರೆ ಒಂದು ಫಾರಮ್ 4 ಟೈಮಿಂಗ್ಸ್ ಕೊಟ್ಟು ಬಿಡಬೇಕು. ಅವತ್ತು ಟೈಮಿಂಗ್ಸ್ ಕೊಟ್ಟಿರಲಿಲ್ಲ, ಅವನು ಬಸ್ ಬಿಟ್ಟಿದ್ದಾನೆ. ಅವಾಗೆಲ್ಲಿ ತುಂಬ ಒತ್ತಡ ಆಗಿದೆ. ನಾವು ಹೋಗಿ ಮಾತಾಡಿ ಒಳ್ಳೇದಾಯಿತು. ಇವಾಗ ಒಳ್ಳೆ ರೆವಿನ್ಯೂ ಬರ್ತಿದೆ ಅಂತ ಚೆನ್ನಾಗಿ ಕೊಂಡಾಡ್ಕೊಂಡು ಮಾತಾಡ್ತಿದ್ದಾನೆ ಸರ್. ಚೆನ್ನಾಗಿ ರೆವಿನ್ಯೂ ಬರ್ತಿದೆ. ಮಹದೇಶ್ವರ ಬೆಟ್ಟಕ್ಕೆ ಯಾವತ್ತು ಬಿಟ್ಟರು ಎಲ್ಲೆಯಿಂದ ಬಂದರೂ ಒಳ್ಳೆ ರೆವಿನ್ಯೂ ಬರ್ತದೆ ಸರ್ ನಮ್ಮ ಕೊಳ್ಳೇಗಾಲ. ಸರ್ ನಮ್ಮ ಉದ್ದೇಶ ಒಂದೇ, ಬೆಂಗಳೂರಿಂದ ಮಹದೇಶ್ವರ ಬೆಟ್ಟದಿಂದ ಮೈಸೂರು ಸೇಫ್ಟಿಯಾಗಿ ಹೋಗಿ ಸೇಫ್ಟಿ ಬರೋಕ್ಕೆ ಒಂದು ರಾಜಹಂಸ ಐರಾವತ ಬೇಕು. 2 ಬಸ್ ಬೇಕಾಗುತ್ತೆ ಬೇಕು. ಯಾಕಂದರೆ ನಮ್ಮ ಹೆಚ್ಚಿನ ಅನುಕೂಲಕ್ಕಾಗಿ ಒಳ್ಳೆ ಆರಾಮವಾಗಿ ಬಸ್ ಬೇಕು. ಯಾಕಂದರೆ ನಮ್ಮ ಮಹದೇಶ್ವರ ಬೆಟ್ಟ ಎಲ್ಲ ಕಡೆನೂ ಅಭಿವೃದ್ಧಿ ಆಗ್ತಾಯಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕಂದ್ರೆ ಬಸ್ಸು ಒಳ್ಳೆ ರಾಜಹಂಸ ಐರಾವತ ಬೇಕೇ ಬೇಕು ಸರ್ ನಮ್ಮ ಕೊಳ್ಳೇಗಾಲ. ಮಹದೇಶ್ವರ ಬೆಟ್ಟ ಅತ್ಯಂತ ಪ್ರಸಿದ್ಧವಾದದ್ದು ನಮ್ಮ ದಕ್ಷಿಣ ಭಾರತದಲ್ಲಿ. ಜೊತೆಗೆ ಮೈಸೂರಿನಿಂದ ಮಹದೇಶ್ವರನ ಬೆಟ್ಟಕ್ಕೆ ವ್ಯವಸ್ಥೆ ರಾಜಹಂಸ ಮತ್ತೆ ಐರಾವತ 2 ಬಸ್ಗಳು ಇತ್ತು. ಈಗ ಇದ್ದಕ್ಕಿದ್ದಾಗೇನೆ ತಕ್ಷಣಕ್ಕೆ ನಿಲ್ಲಿಸಿದ್ದಾರೆ, ಸ್ಥಗಿತ ಆಗಿದೆ. ಅದನ್ನು ಮತ್ತೆ ಪುನರಾರಂಭ ಮಾಡಿ ನಮ್ಮ ಮಹದೇಶ್ವರನ ಬೆಟ್ಟ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಹೆಚ್ಚು ಜನಸಂಖ್ಯೆಯಲ್ಲಿ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ಬೆಂಗಳೂರಿಂದ ಮಹದೇಶ್ವರನ ಬೆಟ್ಟಕ್ಕೂ ಕೂಡ ಸಾರಿಗೆ ವ್ಯವಸ್ಥೆಯನ್ನು ಶುರು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಕನಕಪುರದಿಂದ ಬರ್ತಕ್ಕಂಥವ್ರು ಸಾತ್ನೂರು, ಕನಕಪುರ ಮತ್ತು ಬೆಂಗಳೂರು, ರಾಮನಗರ ಈ ಕಡೆಯಿಂದ ಹೆಚ್ಚಿನ ಭಕ್ತರು ನಮ್ಮ ಬೆಟ್ಟಕ್ಕೆ ಬಂದು ಅವರು ಸಾಕಷ್ಟು ಕಾಣಿಕೆಗಳನ್ನು ಕೂಡ ಅರ್ಪಿಸ್ತಾ ಇದ್ದಾರೆ. ಹೀಗಾಗಿ ನಮಗೆ ಅಲ್ಲಿ ರೆವಿನ್ಯೂ ಬರೋದ್ರಿಂದ ಮಹದೇಶ್ವರನ ಬೆಟ್ಟ ಪವಿತ್ರ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೂ ಕೂಡ ಇದೊಂದು ಮೂಲ ಕಾರಣ ಆಗ್ತದೆ. ಹಾಗಾಗಿ ಭಕ್ತರಿಗೆ ಹೆಚ್ಚಿನ ಅನುಕೂಲ ಆಗುವ ರೀತಿ ನೀವು ಇದನ್ನ ವ್ಯವಸ್ಥೆ ಮಾಡಬೇಕು. ರಾಜಹಂಸ ಮತ್ತೆ ಐರಾವತ 2 ಬಸ್ಗಳನ್ನ ದಯಮಾಡಿ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ 8:30 ಮೇಲೆ ಚಿನ್ನದ ತೇರ ಆದ ನಂತರ ಅಲ್ಲಿ ಭಕ್ತರು ಅವರವರ ಊರಿಗೆ ಹೋಗ್ಲಿಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಚಿನ್ನದ ತೇರ ನಂತರ 1 ಅಥವಾ 2 ಬಸ್ಗಳನ್ನ ರಾಜಹಂಸ ಮತ್ತೆ ಐರಾವತ 2 ಬಸ್ಗಳನ್ನ ಬಿಟ್ಟರೆ ಇದು ಬರ್ತಕ್ಕಂಥ ಭಕ್ತರಿಗೆ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ನಮ್ಮ ಬೆಟ್ಟ ಅಭಿವೃದ್ಧಿ ಆಗ್ಲಿಕ್ಕೂ ಕೂಡ ಅತ್ಯಂತ ಅವಕಾಶ ಆಗ್ತದೆ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಈ ಮುಖಾಂತರ ಇಚ್ಛಿಸ್ತಾ ಇದೆ. ಬಂಧುಗಳೇ, ಈಗಾಗಲೇ ನಮಗೆ ಗೊತ್ತಿದೆ ಈಗ ತುಮಕೂರಿನಿಂದ ಬಸ್ಸು ಆಗಮಿಸ್ತಿದೆ. ಸೊ ತುಂಬ ಅತ್ಯವಶ್ಯಕವಾಗಿತ್ತು. ಯಾಕೆಂದರೆ ಬಸ್ಸು ಸಮಯ ಮತ್ತು ಒಂದು ನಮ್ಮ ಮಾದಪ್ಪನ ಭಕ್ತರಿಗೆ, ವಿಶೇಷವಾಗಿ ಮಹದೇಶ್ವರನ ಭಕ್ತರಿಗೆ ತುಂಬ ಅತ್ಯವಶ್ಯಕ ಆಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಡಿಪೋಗಳು ಏನಿದೆ, ಸೊ ಇವರು ಒಂದು ಸಮಯವನ್ನು ಕೊಡೋದಕ್ಕೆ ವ್ಯತ್ಯಾಸವನ್ನು ಮಾಡಿ, ಸೊ ಬಸ್ಸೇ ಬರಬಾರ್ದು, ಇಲ್ಲ ಬಿಡಿ, ಬಸ್ಸೇ ಬರಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಮಾಡ್ತಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮ ತುಮಕೂರಿಗೆ ಬಸ್ಸು ಸುಗಮವಾಗಿ ಸಾಗಲು ನಮ್ಮ ಸುರೇಶ್ ಅವರು ಮತ್ತು ನಮ್ಮ ಚಾಮರಾಜಣ್ಣವರು ಒಂದು ಉತ್ತಮವಾದ ಸಹಕಾರವನ್ನು ನೀಡಿ, ಸೊ ಇವತ್ತು ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಯಾವುದೇ ಥರದ ತೊಂದರೆ ಇಲ್ಲದೆ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ಸೊ ಈಗ ಸುಗಮವಾಗಿ ತುಮಕೂರು ಟು ಮಹದೇಶ್ವರ ಬೆಟ್ಟ ವಾಹನ ಸಂಚಾರದಲ್ಲಿದೆ. ಸೊ ಇಂತಹ ಉತ್ತಮವಾದ ಕಾರ್ಯವನ್ನು ಗುರುತಿಸಿ ಇವರ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ. ಸೊ ದಯವಿಟ್ಟು ನಮ್ಮ ಮಾದಪ್ಪನ ಸನ್ನಿಧಿಗೆ ಪ್ರತಿಯೊಬ್ಬರು ಯಾರೇ ಆಗಲಿ ಪ್ರತ್ಯಕ್ಷವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ಇಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಅವರಿಗೆ ಮಲೆ ಮಹದೇಶ್ವರನ ಏನು ಮರಡಿಗುಡ್ಡೆ ಕೆಳಭಾಗದಲ್ಲಿ ಮಹದೇಶ್ವರರು ಮಂಡಿ ಊರಿದಂತಹ ಈ ಒಂದು ಪುಣ್ಯಕ್ಷೇತ್ರದ ಕೆಳಭಾಗದಲ್ಲಿ ಸೊ ಇವರ ಒಂದು ಪರಿಚಯವನ್ನು ಮಾಡಿಕೊಡ್ತಾ, ಸೊ ಭಗವಂತನ ಸನ್ನಿಧಿಗೆ ಎಲ್ಲರೂ ಇದೇ ತರಹದ ಉತ್ತಮವಾದ ಬೆಂಬಲವನ್ನು ನೀಡಿ ಅಂತ ಎಲ್ಲ ಭಕ್ತಾದಿಗಳಲ್ಲಿ ಬೇಡ್ಕೊಳ್ತಿದ್ದೀನಿ. ಧನ್ಯವಾದಗಳು.